ನಮಸ್ಕಾರ ವೀಕ್ಷಕರೇ, IPL ಹಂಗಾಮ ಶುರುವಾದರೆ ಹೊಸ ಕ್ರಿಕೆಟ್ ಪ್ರತಿಭೆಗಳು ಹೊರಬರ್ತಾರೆ. ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸಿಕೊಂಡು ಕೆಲವರು ಇಡೀ ವಿಶ್ವವೇ ತಿರುಗಿ ನೋಡುವಂತೆ ಮಾಡ್ತಾರೆ. ನಾನು ನಿಮಗೆ ಹೇಳೋದಕ್ಕೆ ಹೊರಟಿರುವುದು IPL ಎಂಟ್ರಿ ಪಂದ್ಯದಲ್ಲೇ ಮಿಂಚಿನ ಪ್ರದರ್ಶನವನ್ನು ನೀಡಿದ ಬ್ರಿಜೇಶ್ ಶರ್ಮಾ ಬಗ್ಗೆ. RR ಫ್ರಾಂಚೈಸಿ ಜಸ್ಟ್ 30 ಲಕ್ಷ ಕೊಟ್ಟು ಇವರನ್ನು ಖರೀದಿ ಮಾಡಿತ್ತು. ಇವರು ಮೊದಲ ಪಂದ್ಯದಲ್ಲೇ ಚೆನ್ನೈಗೆ ನೀರಿಳಿಸಿದ್ದಾರೆ. ಹಾಗಿದ್ರೆ ಈ ಬ್ರಿಜೇಶ್ ಶರ್ಮಾ ಯಾರು? ಇವರ ತಂದೆ ಇವರನ್ನು ಹೇಗೆ ಸಾಕಿದ್ರು? ಕ್ರಿಕೆಟ್ ಅಂಗಳಕ್ಕೆ ಕಾಲಿಡೋಕೆ ಇವರು ಏನೆಲ್ಲ ಸರ್ಕಸ್ ಮಾಡಿದ್ರು? ಹೇಗೆ IPLನಲ್ಲಿ ಚಾನ್ಸ್ ಸಿಕ್ತು ಇವರಿಗೆ? ಇದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಬ್ರಿಜೇಶ್ ಶರ್ಮಾ ರಾಜಸ್ಥಾನ್ ರಾಯಲ್ಸ್ ತಂಡದ ಯುವ ಪ್ರತಿಭೆ. ತಮ್ಮ ಚೊಚ್ಚಲ ಪಂದ್ಯವನ್ನಾಡಿ ಇಡೀ ಕ್ರಿಕೆಟ್ ಜಗತ್ತಿನ ಗಮನವನ್ನು ತನ್ನತ್ತ ಸೆಳೆದ ಯುವ ಪ್ರತಿಭೆ ಅಂತಲೇ ಹೇಳ್ಬೋದು. ಇವರಿಗೆ ಜಸ್ಟ್ 27 ವರ್ಷ. ಇವರನ್ನು ರಾಜಸ್ಥಾನ್ ರಾಯಲ್ಸ್ ಜಸ್ಟ್ 30 ಲಕ್ಷ ರೂಪಾಯಿ ಮೂಲ ಬೆಲೆಗೆ ಖರೀದಿಸಿತ್ತು. ಕೆಲವರಿಗೆ ಮೊದಲ ಬಾರಿಗೆ IPLನಲ್ಲಿ ಚಾನ್ಸ್ ಸಿಗೋದೇ ದೊಡ್ಡ ಸಾಧನೆ. ಈ ಮೂಲಕ ಮೊದಲ ಬಾರಿಗೆ ಬ್ರಿಜೇಶ್ IPLಗೆ ಸೆಲೆಕ್ಟ್ ಆಗಿದ್ದಾರೆ. ಹೊಸಬರು IPLಗೆ ಸೆಲೆಕ್ಟ್ ಆಗುವುದೇ ದೊಡ್ಡ ಸಾಧನೆ. ಅಂಥದ್ರಲ್ಲಿ ಈ ಸೀಸನ್ನ ಮೊದಲ ಪಂದ್ಯದಲ್ಲಿ ಬ್ರಿಜೇಶ್ಗೆ ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಸಿಕ್ಕಿದೆ. ಸಿಕ್ಕ ಅವಕಾಶವನ್ನು ಬ್ರಿಜೇಶ್ ಶರ್ಮಾ ಬಹಳ ಚೆನ್ನಾಗಿ ಬಳಸಿಕೊಂಡಿದ್ದಾರೆ. ತಮ್ಮ ಚೊಚ್ಚಲ ಪಂದ್ಯದಲ್ಲೇ RR ಪರ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನ ನೀಡಿದ ಬ್ರಿಜೇಶ್ ಶರ್ಮಾ ಎದುರಾಳಿ ಬ್ಯಾಟರ್ಗಳಿಗೆ ರನ್ ಗಳಿಸೋಕೆ ಪರದಾಡುವಂತೆ ಮಾಡಿದ್ದಾರೆ. CSK ವಿರುದ್ಧ ತಾವು ಬೌಲಿಂಗ್ ಮಾಡಿದ 3 ಓವರ್ಗಳಲ್ಲಿ ಇವರು ಕೊಟ್ಟಿದ್ದು 17 ರನ್ ಮಾತ್ರ. ಬಟ್ 17 ರನ್ ಮಾತ್ರ ಇವರು ಬಿಟ್ಟುಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪ್ರಮುಖ ವಿಕೆಟನ್ನು ಇವರು ಕಬಳಿಸಿದ್ದಾರೆ. ಬ್ರಿಜೇಶ್ ಶರ್ಮಾ ತೆಗೆದ ವಿಕೆಟ್ CSK ಪಾಲಿನ ದೊಡ್ಡ ವಿಕೆಟ್ ಆಗಿತ್ತು. ಹರಾಜಿನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಬರೋಬ್ಬರಿ 14.20 ಕೋಟಿ ರೂಪಾಯಿಗಳನ್ನು ನೀಡಿ ಭಾರೀ ಮೊತ್ತವನ್ನು ನೀಡಿ ಖರೀದಿಸಿದ ಕಾರ್ತಿಕ್ ಶರ್ಮಾ ಅವರ ವಿಕೆಟನ್ನು ಬ್ರಿಜೇಶ್ ಶರ್ಮಾ ತೆಗೆದಿದ್ದಾರೆ. ಕೇವಲ 30 ಲಕ್ಷ ರೂಪಾಯಿಗೆ RR ತಂಡಕ್ಕೆ ಬಂದ ಬ್ರಿಜೇಶ್ ಶರ್ಮಾ 14 ಕೋಟಿ ರೂಪಾಯಿ ಬ್ಯಾಟರನ್ನು ಔಟ್ ಮಾಡುವ ಮೂಲಕ ತಮ್ಮ ತಾಕತ್ತು ಏನಂತ ಹೇಳಿ ತೋರಿಸಿದ್ದಾರೆ. ಇಡೀ ಕ್ರಿಕೆಟ್ ಲೋಕ ತನ್ನತ್ತ ತಿರುಗಿ ನೋಡುವಂತೆ ಈ ಬ್ರಿಜೇಶ್ ಶರ್ಮಾ ಮಾಡಿದ್ದಾರೆ. ಈ ಮೂಲಕ ತನಗೆ ಕೊಟ್ಟ ಅವಕಾಶವನ್ನು ತುಂಬ ಚೆನ್ನಾಗಿ ಬ್ರಿಜೇಶ್ ಶರ್ಮಾ ಬಳಸಿಕೊಂಡಿದ್ದಾರೆ. ತಂಡದ ನಂಬಿಕೆಯನ್ನು ಕೂಡ ಇಲ್ಲಿ ಇವರು ಉಳಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇವರು ಕ್ರಿಕೆಟ್ ಅಂಗಳಕ್ಕೆ ಕಾಲಿಟ್ಟಿದ ಹಾದಿಯನ್ನು ನೋಡೋದಾದರೆ ಬ್ರಿಜೇಶ್ ಅವರು IPL ತನಕ ಬರೋದಕ್ಕೆ ಸಾಕಷ್ಟು ಕಷ್ಟವನ್ನು ಪಟ್ಟಿದ್ದಾರೆ, ಸಾಕಷ್ಟು ಸ್ಟ್ರಗಲ್ ಮಾಡಿದ್ದಾರೆ. ಅಂದಹಾಗೆ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ್ನ ನಿವಾಸಿಯಾಗಿರುವ ಬ್ರಿಜೇಶ್ ಅತ್ಯಂತ ಬಡತನದಿಂದ ಬಂದವರು. ಬ್ರಿಜೇಶ್ ಶ್ರೀಮಂತರಲ್ಲ. ಇವರ ತಂದೆ ದಿನಗೂಲಿ ಕೆಲಸವನ್ನು ಮಾಡ್ತಾ ಇದ್ರು. ತಾನು ದಿನಗೂಲಿ ಕೆಲಸವನ್ನು ಮಾಡಿದ್ರು. ತನ್ನ ಮಗನ ಕ್ರಿಕೆಟ್ ಕನಸನ್ನು ಇವತ್ತು ನನಸು ಮಾಡಿದ್ದಾರೆ ಅವರ ತಂದೆ. ಮಗನನ್ನು ದೊಡ್ಡ ಕ್ರಿಕೆಟಿಗನಾಗಿ ಮಾಡಲು ಇವರು ಹಗಲು ರಾತ್ರಿ ಅನ್ನೋದೇ ಕಷ್ಟವನ್ನು ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ತಂದೆ ಜೊತೆಗೆ ಇವರ ಸ್ನೇಹಿತರು ಕೂಡ ಬ್ರಿಜೇಶ್ ಕ್ರಿಕೆಟ್ ಕನಸಿಗೆ ಕೈಯನ್ನು ಜೋಡಿಸಿದ್ದಾರೆ. ಕ್ರಿಕೆಟ್ ಕಿಟ್ ಖರೀದಿಸಲು ಅಥವಾ ತರಬೇತಿಗೆ ಹೋಗೋಕ್ಕೆ ಇವರಿಗೆ ದುಡ್ಡಿಲ್ಲದಾಗ ಸ್ನೇಹಿತರು ಆರ್ಥಿಕ ನೆರವನ್ನು ನೀಡಿ ಸಹಾಯವನ್ನು ಮಾಡಿದ್ದಾರೆ. ಉಧಂಪುರ್ನಲ್ಲಿ ಕ್ರಿಕೆಟ್ ವೃತ್ತಿ ಜೀವನವನ್ನು ರೂಪಿಸಿಕೊಳ್ಳಲು ಸೂಕ್ತವಾದ ಮೂಲ ಸೌಕರ್ಯಗಳು ಮತ್ತು ಅವಕಾಶಗಳು ಸಿಗಲಿಲ್ಲ ಇವರಿಗೆ. ಹಾಗಂತ ಇವರು ಸುಮ್ಮನೆ ಕೂರಲಿಲ್ಲ. ತನ್ನ ಕನಸನ್ನು ನನಸು ಮಾಡ್ಕೊಳ್ಳೋಕೆ ಬ್ರಿಜೇಶ್ ತಮ್ಮ ಹುಟ್ಟೂರು ಮತ್ತು ರಾಜ್ಯವನ್ನು ಬಿಟ್ಟು ಪಶ್ಚಿಮ ಬಂಗಾಳಕ್ಕೆ ವಲಸೆಯನ್ನು ಹೋಗ್ತಾರೆ. ಅಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿ ಕಷ್ಟಪಟ್ಟು T20 ಲೀಗ್ನಲ್ಲಿ ಆಡುವ ಅವಕಾಶವನ್ನು ಪಡೆದುಕೊಳ್ತಾರೆ. ಬಂಗಾಳ T20 ಲೀಗ್ನಲ್ಲಿ ಎಲ್ಲರ ಗಮನವನ್ನು ಸೆಳೀತಾರೆ. ಈ ಟೂರ್ನಿಯಲ್ಲಿ ಆಡಿದ ಕೇವಲ 7 ಪಂದ್ಯಗಳಲ್ಲಿ 11 ವಿಕೆಟ್ಗಳನ್ನು ಕಬಳಿಸುವ ಮೂಲಕ ಇವರು ಆಯ್ಕೆದಾರರ ಗಮನವನ್ನು ಸೆಳೀತಾರೆ. ಇವರ ಈ ಅದ್ಭುತ ಪ್ರದರ್ಶನವನ್ನು ಸೂಕ್ಷ್ಮವಾಗಿ ಗಮನಿಸಿದ ರಾಜಸ್ಥಾನ್ ರಾಯಲ್ಸ್ ತಂಡದ ಸ್ಕೌಟ್ ವಿಭಾಗವು ಬ್ರಿಜೇಶ್ ಅವರನ್ನು ಗುರುತಿಸಿ ಮೆಗಾ ಹರಾಜಿನಲ್ಲಿ ಖರೀದಿಸಿ ಇದೀಗ IPL ವೇದಿಕೆಗೆ ಪರಿಚಯಿಸಿದೆ. IPLನಲ್ಲೂ ಕೂಡ ತನಗೆ ಸಿಕ್ಕ ಅವಕಾಶವನ್ನು ಚೆನ್ನಾಗಿ ಬಳಸಿಕೊಂಡು ತಾನು ಅತ್ಯುತ್ತಮ ಬೌಲರ್ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ. ಮುಂದಿನ ಪಂದ್ಯಗಳಲ್ಲೂ ಇವರು ಇನ್ನಷ್ಟು ಚೆನ್ನಾಗಿ ಆಡಲಿ ಅಂತ ಹೇಳಿ ನಾವು ಹರಿಸಿ ಹಾರೈಸೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.